ಸಮಾಜ ಸೇವಿಕೆ ಮತ್ತು ಬಡವರ ಆಶಾಕಿರಣ ಶ್ರೀಮತಿ ದೀಪಾ ಚಂದ್ರಕಾಂತ್ ಶೇಟ್ ರವರಿಗೆ 61ನೇ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರೆದವರು ಸ್ನೇಹಿತರು ಹಾಗೂ ಕುಟುಂಬಸ್ಥರು. ಇಲ್ಲ ಇನ್ನ ಕೇಕ್ ಕಟ್ ಮಾಡಿಲ್ಲ, ಒಂದೇ ಅಂಶ ಗ್ರೂಪ್ ಫೋಟೋ ಹೊಡೆದ್ಮೇಲೆ ಬನ್ನಿ ಮೇಡಮ್, ಇಲ್ಲಿ ಕೂತ್ಕೊಳ್ಳಿ. ಯಾರೋ ಆಯ್ತು ಬಿಡಿ ಕಾಣಿಸಲ್ಲ, ಅವ್ರು ಕಾಣಿಸಲ್ಲ ಸರ್. ಬನ್ನಿ ಸರ್, ಇಲ್ಲಿ ಬನ್ನಿ. ಹೊಡಿಯೋಣ. ಒಬ್ಬರು ಕೆಳಗಡೆ ಕೂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ಜಾಗ ಆಗುತ್ತೆ. ಬರಲ್ಲ ಕೂತ್ಕೊಳ್ಳ ಕೆಳಗಡೆ. ಕುತ್ಕೋ ಅವ್ರು ಕಾಣಿಸಲ್ಲ. ಸ್ವಲ್ಪ ಇದೆ ಸರ್, ಸ್ವಲ್ಪ ಇದೆ. ಹಾಂ ರೆಡಿ? ಸ್ಮೈಲ್ ಮಾಡಿ, ಎಲ್ಲರೂ ಸ್ಮೈಲ್ ಮಾಡಿ. ಹಾಗೆ बंदे सबको नहीं मिले, तब तो सब मिलना इधर बीजी के संबंधी अडर फ्राइडे नहीं वर्किंग डे चना पत्ते जैसे ಮೇಡಮ್ ನೋಡಿ ಕ್ಯಾಮ್ರಾ ನೋಡಿ. ಒಬ್ಬರು ಇಲ್ಲಿ ಬನ್ನಿ, ಒಬ್ಬರು ಈ ಕಡೆ ಬನ್ನಿ. ಅಣ್ಣ ಚೂರಿಂದ ಬನ್ನಿ. ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ. ಮೇಡಮ್ ಈ ಕ್ಯಾಮ್ರಾ ನೋಡಿ. ನೋಡಿ सर ಒಂದು ನಿಮಿಷ ಓಕೆ ನೋಡಿ ಸರ್, ಈ ಕ್ಯಾಮ್ರಾ ನೋಡಿ ಸರ್. ಕಿರಣ್ ಒಂದು ನಿಮಿಷ. ನೋಡಿ ಸರ್. ಮೇಡಮ್ ಈ ಕ್ಯಾಮ್ರಾ ನೋಡಿ. ಥ್ಯಾಂಕ್ ಯು. ಹಾಂ ನೋಡಿ ಈ ಕ್ಯಾಮ್ರಾ ನೋಡಿ. ಥ್ಯಾಂಕ್ ಯು. ಸ್ವಲ್ಪ ಸೈಡಿಂದ ಅತಿ ಶೀಘ್ರದಲ್ಲಿ 101 ವರ್ಷದ್ದು ಕೇಕ್ ಕಟ್ ಮಾಡಿದ್ರು. ಮನಿ ಬರ್ತಡೇ ಹಬ್ಬ ಪೂರ್ತಿ ವಿಡಿಯೋಗ್ರಾಫರ್ ಮೇಲೆನೇ ಇರೋದು. ಮೇನ್ ಅವ್ರು ಸಿದ್ಧಾರ್ಥ ಹಂಗೆ ತಿನ್ಕೊಂಡು ಈ ಕಡೆ ನೋಡಿದ್ರೆ ಹೋಗಿ ಅಜ್ಜಿ ಹತ್ರ ಹೋಗು. ತಿನ್ಸಿ ಆಯಿತು. ನೆಕ್ಸ್ಟು ಆಯ್ತು.
ನೀವು ತಿನ್ಸಿ ಮೇಡಮ್. ಸುಧಾ ಆಯ್ತು ಆಯ್ತು. ಬನ್ನಿ. ಹತ್ರ ಬನ್ನಿ, ಹತ್ರ ಬನ್ನಿ. ಕಣ್ಮುಚ್ಚಿ ಬಿಡಿ ಇಲ್ಲಿ. ಹಾಗೇನೆ ಅವ್ನು ಕೈ ಇಟ್ಕೊಳ್ಳಿ. ಹಾಗೆ ಬೇಡ, ನೀವು ಅಲ್ಲೇ ಇಟ್ಕೊಳ್ಳಿ. ನೀವು ಸರ್ ಮೇಡಮ್, ನಾನು ಕೈ ಇಟ್ಕೊಳ್ಳಿ. ಹಾಂ ನೀವು ಇಟ್ಕೊಳ್ಳಿ. ಅವ್ನು ಕಳ್ಸಿ ಸೈಡಲ್ಲಿ ಟಿಶ್ಯೂ ಸೈಡಲ್ಲಿ ಇಕ್ಕಿ. ಹಾಂ ಇಲ್ಲಿ ನೋಡಿ ಸರ್, ನೀವು ಇಟ್ಕೊಳ್ಳಿ. ಈ ಕೈ ಹಾಂ ಅದೇ ಇಲ್ಲಿ ನೋಡಿ ಕಣ್ಮುಚ್ಚಿಬಿಡಿ. ಓಕೆ, ಮೊಬೈಲ್ ಆ ಕಡೆ ಇಟ್ಕೊಳ್ಳಿ. ಹಾಂ ಇಲ್ಲಿ ನೋಡಿ. ಅವ್ರು ಕ್ಯಾಮ್ರಾಮನ್ ಅಲ್ಲಿ ಹೋಗಿದ್ರು. ನಾನು ನಮ್ಮ ಅಡಿಯನ್ನು ನೋಡಿ ಮೇಡಮ್, ಇಲ್ಲಿ ನೋಡಿ ಮೇಡಮ್. ನಾನು ದೀಪಾ ಚಂದ್ರಕಾಂತ್ ಸೇಠ್ ಅಂತ ಬೆಂಗಳೂರಲ್ಲಿ ಪಿ ಜಿ ನಡೆಸ್ಕೊಂಡಿದ್ದೀನಿ 20 ವರ್ಷದಿಂದನೂ. ಪಿ ಜಿಯಲ್ಲಿ ಅತಿ ಬಡ ಹುಡುಗರಾಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅಂಥವ್ರಿಗೆ ಕಡಿಮೆ ಇದರಲ್ಲಿ ನಾನು ಪಿ ಜಿಯನ್ನು ನಡೆಸ್ಕೊಂಡು ಬಂದೆ. ಮೊದಲಿಂದನೂ ಈ ಲಾಕ್ಡೌನ್ ಟೈಮಲ್ಲಿ ಆದರೂ ನಾನು ತುಂಬ ಅನ್ನದಾನವನ್ನು ಮಾಡಿದೆ. ಬಡಬಗ್ಗರಿಗೋಸ್ಕರ ನನ್ನ ಒಂದು ಇದನ್ನು ಮೀಸಲಾತಿ ಇಟ್ಟಿದ್ದೀನಿ. ಹಾಗೆ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬ ಇದ ಕಾರಣ ಇಲ್ಲಿ ಸರ್ಜನ್ ರಾವ್ ಸರ್ಕಲಲ್ಲಿ ಇರುವಂತಹ ಅಶಕ್ತ ಪೋಷಕರ ಸಭಾಂಗಣದಲ್ಲಿ ಎಲ್ಲ ವಯಸ್ಸಾದವರಿಗೆ ಇವತ್ತು ಅನ್ನದಾನವನ್ನು ಮಾಡಿದ್ದೀನಿ. ಹಾಗೆ ನಮ್ಮ ಕರ್ವಾ ಗ್ರಾಮದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳಿಗೂ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ. ಹೀಗಾಗಿ ಊಟದ ವ್ಯವಸ್ಥೆ ಮಾಡಿ ಪ್ರತಿ ವರ್ಷವೂ ಏನಾದರೂ ಒಂದು ಬಡಗರಿಗೋಸ್ಕರ ಮಾಡಬೇಕು ಅಂತ ನನ್ನ ತುಂಬ ಆಸೆ ಇದೆ. ಸಮಾಜ ಸೇವೆಯಲ್ಲೇ ನಾನು ಆಲ್ರೆಡಿ ತೊಡಗಿದ್ದೀನಿ. ಯಾರಿಗಾದರೂ ಈ ಥರ ವಯಸ್ಸಾದವರು ಅಥವಾ ಯಾರಿಗಾದರೂ ಏನೇ ಒಂದು ಮೆಡಿಷನ್ದು ಸಮಸ್ಯೆ ಆಗಿರ್ಬೋದು, ಬಡವರಿಗೆ ಏನಾದರೂ ದುಡ್ಡಿನ ಸಮಸ್ಯೆ ಆಗಿದ್ರೂ ನನ್ನ ಕೈಲಿಂದ ಆದಷ್ಟು ನಾನು ಸಹಾಯವನ್ನು ಮಾಡ್ತೀನಿ. ತಂದೆ ತಾಯಿ ಇಲ್ಲದಂಥ ಮಕ್ಕಳ ಯಾರೇ ಆಗಿರಲಿ, ಅವ್ರಿಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ಅವ್ರಿಗೆ ಯಾರೂ ಸಂಬಂಧಿಕರಿಲ್ಲ, ಅಂಥವ್ರಿಗೆ ನಾನು ಸಹಾಯಧನವನ್ನು ಮಾಡ್ತೀನಿ. ನಾನು ಮೊದಲಿಂದನೂ ಬಡತನದಲ್ಲಿ ಬಂದು ಹುಟ್ಟಿ ಬೆಳೆದವಳು. ಎಜುಕೇಷನ್ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ನಾನು ಓದ್ಕೊಂಡಿರೋದು. ಹೀಗಾಗಿ ಬಡತನ ಏನು ಅನ್ನೋದನ್ನು ನಾನು ಅರ್ದು ಕುಡಿದ್ಬಿಟ್ಟಾಗಿದೆ. ಹೀಗಾಗಿ ನಮ್ಮ ಪಿ ಜಿಯಲ್ಲಿ ಬಂದಂಥ ಯಾರೇ ಆಗಿರಲಿ ನಾನು ಅವರಿಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದೀನಿ, ಇವಾಗಲೂ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಯಾರೇ ಆ ಥರ ಬಂದ್ರೂ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಸರ್.